ಸೊ ಐ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಆದರೆ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಬಿಗ್ ಬಾಸ್ ಕಡೆಯಿಂದ ಅಫಿಷಿಯಲ್ ಆಗಿ ಬಂದಿಲ್ಲ, ಸ್ವಲ್ಪ ಮಾಹಿತಿ ಮತ್ತು ಕೆಲವು ರೂಮರ್ಸ್ ಕಡೆಯಿಂದ ಬಂದಿದೆ ಅಂತ ಹೇಳ್ಬೋದು. ಏನಂತಂದ್ರೆ ಅದುವೇ ಬಂದ್ಬಿಟ್ಟು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮಿಡ್ ವೀಕ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಸಿಕ್ಕಿದೆ. ಕನ್ಫರ್ಮ್ ಇವರೇ ಅಂತೆ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿದ್ದು. ಹಾಗಾದ್ರೆ ಆ ಸ್ಪರ್ಧಿ ಯಾರು ಮತ್ತು ಈ ಮಿಡ್ ವೀಕ್ ಆದ ಸ್ಪರ್ಧಿ ಯಾವಾಗ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆದ್ರು ಅಂತಂದ್ರೆ ನಿನ್ನೆ ನೈಟೇ ಬಂದ್ಬಿಟ್ಟು 11 ಗಂಟೆಗೆ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆದವು ಅಂತ ಹೇಳ್ಬೋದು. ಬಿಗ್ ಬಾಸ್ ಎಪಿಸೋಡ್ ಮುಕ್ತಾಯ ಆದ ನಂತರ ಆವಾಗ ವೋಟಿಂಗ್ ಲೈನ್ಸ್ ಯಾವಾಗ ಕ್ಲೋಸ್ ಆಗಿವೆ ಆವಾಗಲೇ ಕೂಡ ನಿನ್ನೆನೆ ನೈಟೇ ಬಂದ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಎಲಿಮಿನೇಟ್ ಆದ್ರೆ ಆಗಿದೆ. ಆ ಶೋ ಬಂದ್ಬಿಟ್ಟು ಇವತ್ತಾದ್ರೆ ಟೆಲಿಕಾಸ್ಟ್ ಮಾಡ್ತಾರ ಅಂತಾನೆ ಹೇಳ್ಬೋದು. ಇದು ಬಿಗ್ ಬಾಸ್ ಎಲಿಮಿನೇಟ್ ಬಂದ್ಬಿಟ್ಟು ನಿನ್ನೆ ಆದ್ರೆ ನಡೆದಿದೆ, ಇವತ್ತು ಟೆಲಿಕಾಸ್ಟ್ ಆದ್ರೆ ಮಾಡ್ತಾರೆ. ಹಾಗಾದ್ರೆ ಯಾವ ಸ್ಪರ್ಧಿ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಹಾಗೆ ಈ ಬಾರಿಯ ಫೇವರೇಟ್ ಬಿಗ್ ಬಾಸ್ ನಲ್ಲಿ ಬಂದ್ಬಿಟ್ಟು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರಂತನೂ ಕೂಡ ಕಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತಿರಬಹುದು, ಈ ಬಾರಿಯ ಬಿಗ್ ಬಾಸ್ 16ನೇ ವಾರದಲ್ಲಿ ಬಂದ್ಬಿಟ್ಟು 7 ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆದ್ರೆ ಆಗಿದ್ರು. ಇನ್ನು 8 ಸ್ಪರ್ಧಿಗಳಲ್ಲಿ ಹನುಮಂತ ಬಿಟ್ಟು ಹನುಮಂತ್ ಅವರು ಡೈರೆಕ್ಟ್ ಫಿನಾಲೆಗೆ ಹೋಗಿರುವ ಕಾರಣದಿಂದಾಗಿ ಮತ್ತು ಈ ವಾರ ಕ್ಯಾಪ್ಟನ್ ಕೂಡ ಅವರೇ, ಆ ಕಾರಣದಿಂದಾಗಿ ಹನುಮಂತ್ ಅವರು ನಾಮಿನೇಟ್ ಆದ್ರೆ ಆಗಿಲ್ಲ. ಉಳಿದ 7 ಸ್ಪರ್ಧಿಗಳು ನಾಮಿನೇಟ್ ಆದ್ರೆ ಆಗಿದ್ರು. ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ಬಂದ್ಬಿಟ್ಟು ಒಂದು ಸರಣಿ ಟಾಸ್ಕ್ ಆದ್ರೆ ಕೊಟ್ಟಿದ್ರ ಅಂತ ಹೇಳ್ಬೋದು ಬಿಗ್ ಬಾಸ್. ಈ ಸರಣಿ ಟಾಸ್ಕ್ ಮೂಲಕ ಒಬ್ಬರಿಗೆ ಮಿಡ್ ವೀಕ್ ಎಲಿಮಿನೇಟ್ ನಿಂದ ಸೇವ್ ಆಗಲು ಉತ್ತಮ ಅವಕಾಶ ಆದ್ರೆ ಇತ್ತು. ಆದ್ರೆ ಇಲ್ಲಿ ಒಂದೇನಂತಂದ್ರೆ ಈ ಸೇವ್ ಆಗೋ ಟಾಸ್ಕ್ ನಲ್ಲಿ ಬಂದ್ಬಿಟ್ಟು ಧನರಾಜ್ ಅವರು ಬೆಸ್ಟ್ ಸಖತ್ತಾಗಿ ಆಟ ಆಡಿ ಮತ್ತು ಎಲ್ಲ ಟಾಸ್ಕ್ ಗಳನ್ನ ಸಖತ್ತಾಗಿ ಆಡಿ ಅವರು ಸೇವ್ ಆದ್ರೆ ಆಗಿದ್ದಾರೆ. ಇದು ಹೇಗಪ್ಪ ಅಂತಂದ್ರೆ ಪಾಯಿಂಟ್ಸ್ ಗಳ ಮೂಲಕ ಬಂದ್ಬಿಟ್ಟು ಇದು ಸೇವ್ ಆಗೋ ಟಾಸ್ಕ್ ಆದ್ರೆ ಇತ್ತು. ಇಲ್ಲಿ ಒಂದೇನಂತಂದ್ರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ 6 ಸ್ಪರ್ಧಿಗಳಾದ್ರೆ ನಾಮಿನೇಟ್ ಆದ್ರೆ ಆಗಿದ್ರು. ಈ ನಾಮಿನೇಟ್ ಆದ 6 ಸ್ಪರ್ಧಿಗಳಲ್ಲಿ ಬಂದ್ಬಿಟ್ಟು ಒಬ್ಬರು ಮಿಡ್ ವೀಕ್ ಅಂತ ಎಲಿಮಿನೇಟ್ ಆದ್ರೆ ಆಗ್ಬೇಕಾಗಿತ್ತು. ಈ 6 ಜನಕ್ಕೂ ಕೂಡ ವೋಟಿಂಗ್ಸ್ ಆದ್ರೆ ಹಾಕಿದ್ರ ಅಂತಾನೆ ಹೇಳ್ಬೋದು ಜನರು. ಇನ್ನು ವೋಟಿಂಗ್ಸ್ ನೋಡೋದಾದ್ರೆ ವೋಟಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಅವರು ಪಕ್ಕ ಸೇವ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಯಾಕಂತಂದ್ರೆ ವೋಟಿಂಗ್ಸ್ ಮೇಲೆ ಏನಾದ್ರು ಬಿಗ್ ಬಾಸ್ ನಿರ್ಧಾರ ಮಾಡಿದ್ರೆ ಈ ವಾರ ಮಿಡ್ ವೀಕ್ ಅಲ್ಲಿ ಅಂತೂ ಮೋಕ್ಷಿತ್ ಅವರು ಎಲಿಮಿನೇಟ್ ಆಗಲ್ಲ. ಯಾಕಂತಂದ್ರೆ ಮೋಕ್ಷಿತ್ ಅವ್ರ ಕಡೆಗೆ ಬರೋದಾದ್ರೆ ಮೋಕ್ಷಿತ್ ಅವರಿಗೆ ಸಖತ್ತಾಗಿ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು ಹೊರಗಡೆ. ಅದೇ ತರ ಜನರು ಕೂಡ ವೋಟಿಂಗ್ಸ್ ಕೂಡ ಅದೇ ತರ ಆಗ್ತಾ ಇದ್ದಾರೆ. ಮೋಕ್ಷಿತ ಸ್ವಲ್ಪ ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು ಈಗಿನ ದಿನಗಳಲ್ಲಿ. ಇನ್ನೊಂದು ನೆಕ್ಸ್ಟ್ ಬಂತು ಅಂತಂದ್ರೆ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆಯಾ ಅಂತಂದ್ರೆ ಇವರು ಆಗೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ಒಳ್ಳೆ ಕಾಂಪಿಟೇಟರ್ ಅಂತ ಹೇಳ್ಬೋದು, ಕಾಂಪಿಟೇಷನ್ ಪ್ಲೇಯರ್. ಆ ಕಾರಣದಿಂದಾಗಿ ಟಾಪ್ 5 ಅಲ್ಲಿ ಕೂಡ ಬರ್ತಾರೆ ತ್ರಿವಿಕ್ರಮ್. ಇನ್ನೊಂದು ಏನಪ್ಪಾ ಅಂತಂದ್ರೆ ಉಗ್ರ ಮಂಜು, ರಜತ್ ಕಿಶನ್ ಇವರಿಬ್ಬರಲ್ಲಿ ಒಬ್ರು ಹೋಗ್ಬೋದಂತ ಎಲ್ಲರಿಗೂ ಕುತೂಹಲ ಆದ್ರೆ ಇತ್ತು. ಆದ್ರೆ ಇವರಿಬ್ರು ಕೂಡ ಹೋಗಿಲ್ಲ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಒಂದೇ ಒಂದು ಗೊಂದಲ ಏನಂತಂದ್ರೆ ಪಕ್ಕ ಇವತ್ತು ಬಂದ್ಬಿಟ್ಟು ಮಿಡ್ ವೀಕ್ ಅಲ್ಲಿ ರಜತ್ ಅಥವಾ ಉಗ್ರ ಮಂಜು ಇಬ್ಬರಲ್ಲಿ ಒಬ್ರು ಹೋಗ್ತಾರೆ ಅಂತಂದು ಸ್ವಲ್ಪ ಜನಕ್ಕಾದ್ರೆ ಒಂದು ಥಾಟ್ ಆದ್ರೆ ಇತ್ತು. ಆದ್ರೆ ಇಬ್ರು ಹೋಗಿಲ್ಲ ಅಂತಾನೆ ಹೇಳ್ಬೋದು. ಗೌತಮಿ ಜಾಧವ್ ಮತ್ತು ಇವರು ಭವ್ಯ ಗೌಡ, ಇನ್ನು ಉಳಿದ ಇಬ್ರು ಸ್ಪರ್ಧಿಗಳಲ್ಲಿ ಬಂದ್ಬಿಟ್ಟು ಇವರಿಬ್ಬರಲ್ಲಿ ಯಾರು ಹೋಗಿದ್ದಾರೆ ಅಂತ ನೋಡೋದಾದ್ರೆ ಭವ್ಯ ಗೌಡನು ಕೂಡ ಸೇಫ್ ಆಗಿದ್ದಾರೆ. ಬಾಟಮ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ 6 ಸ್ಪರ್ಧಿಗಳು ನಾಮಿನೇಟ್ ಆದ್ರೆ ಆಗಿದ್ರು. ಆ 6 ಸ್ಪರ್ಧಿಗಳಲ್ಲಿ 4 ಸ್ಪರ್ಧಿಗಳಾದ್ರೆ ಸೇವ್ ಆಗಿದ್ರ ಅಂತ ಹೇಳ್ಬೋದು. ಯಾರ್ಯಾರಪ್ಪ ಅಂತಂದ್ರೆ ಮೋಕ್ಷಿತ, ತ್ರಿವಿಕ್ರಮ್, ರಜತ್ ಮತ್ತು ಇವ್ರು ಭವ್ಯ ಗೌಡ 4 ಜನ ಆದ್ರೆ ಸೇವ್ ಆಗಿದ್ದಾರೆ. ಬಾಟಮ್ ಅಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಮತ್ತು ಗೌತಮಿ ಅವರಾದ್ರೆ ಇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಬಿಗ್ ಬಾಸ್ ಟ್ವಿಸ್ಟ್ ಆದ್ರೆ ಕೊಡ್ತಾರ ಅಂತ ಹೇಳ್ಬೋದು. ಏನಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಟಾಸ್ಕ್ ಆದ್ರೆ ಕೊಟ್ಟಿದಾರ ಅಂತ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳಿಗೆ ನೀವು ಇಚ್ಛಿಸುವಂತೆ ಈ ಮಿಡ್ ವೀಕ್ ಅಲ್ಲಿ ಯಾರನ್ನ ಹೊರ ಕಳಿಸಲು ಇಚ್ಛಿಸುತ್ತೀರ ಅಂತಂದು ಟಾಸ್ಕ್ ಕೂಡ ಕೊಟ್ಟಿದಾರ ಅಂತ ಹೇಳ್ಬೋದು. ಅಲ್ಲಿ ಕೂಡ ಸ್ವಲ್ಪ ಜನ ಬಂದ್ಬಿಟ್ಟು ಗೌತಮಿ ಮತ್ತು ತ್ರಿವಿಕ್ರಮ್ ಅವ್ರ ಹೆಸರಾದ್ರೆ ತಗೊಂಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಆಗಿ ಬಂದ್ಬಿಟ್ಟು ವೋಟಿಂಗ್ ಮೇಲೆ ಡಿಪೆಂಡ್ ಮಾಡಿ ಕಳಿಸಿರೋದಂತ ಹೇಳ್ಬೋದು ಗೌತಮಿ ಅವರನ್ನ. ಈ ವಾರ ವೋಟಿಂಗ್ಸ್ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಮತ್ತು ಆ ಕಾರಣದಿಂದಾಗಿ ಗೌತಮಿ ಅವರು ಈ ವಾರ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆದ್ರೆ ಆಗಿದ್ದಾರೆ ಅಂತ. ಇದು 100% ಮಾಹಿತಿ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಗೌತಮಿ ಅವರ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾದ್ರೆ ಆಗುತ್ತೆ. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.